ಈ ವಿಡಿಯೋದಲ್ಲಿ ನಾವೊಂದು ಪ್ರಮೇಯ ಪ್ರೂವ್ ಮಾಡೋಣ. ಏನಂತ ಹೇಳಿದ್ರೆ, ಒಂದು ಸಮಾಂತರ ಚತುರ್ಭುಜದ ಕೋನಾರ್ಧಕಗಳು ಅಥವಾ ಕೋನ ದ್ವಿಭಾಜಕಗಳು ಅಂದ್ರೆ ಒಂದೇ, ಅದು ಒಂದು ಆಯತವನ್ನು ಉಂಟು ಮಾಡುತ್ತವೆ ಅಂತ ನಾವು ತೋರಿಸ್ಬೇಕು. ಸರಿನಾ? ಈಗ ಇದನ್ನ ಸಾಲ್ವ್ ಮಾಡಕ್ ಮುಂಚೆ ಈ ಪ್ರಮೇಯ ಏನು ಅಂತ ಕ್ಲೀನ್ ಆಗಿ ನೋಡೋಣ. ನೋಡಿ, ಒಂದು ಸಮಾಂತರ ಚತುರ್ಭುಜ. ಉದಾಹರಣೆಗೆ ABCD ಅನ್ನೋದು ಒಂದು ಸಮಾಂತರ ಚತುರ್ಭುಜ ಅಂತ ಆದ್ರೆ, ಈ ಚತುರ್ಭುಜದ ಕೋನಾರ್ಧಕಗಳು ಅಂದ್ರೆ ಇವಾಗ ಏನ ಕೋನಾರ್ಧಕ ಹೆಂಗಿರುತ್ತೆ? ಈ ರೀತಿ ಇರುತ್ತೆ. ಬಿ ನದ್ದು ಈ ರೀತಿ. ಸಿ ನ ಕೋನಾರ್ಧಕ ಇದು, ಡಿ ನ ಕೋನಾರ್ಧಕ ಇದು. ಈಗ ಇದಕ್ಕೆಲ್ಲ ಹೆಸರು ಕೊಡೋಣ. ಏನು? ಪಿ, ಕ್ಯೂ, ಆರ್, ಎಸ್ ಅಂತ. ಈಗ ಹೆಸರು ಕೊಟ್ಮೇಲೆ ನಾವೇನ್ ಪ್ರೂವ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ, ಈ ಕೋನಾರ್ಧಕ ಏನಿದೆಯೋ ಇದರಿಂದ ಮಧ್ಯದಲ್ಲಿ ಒಂದು ಚತುರ್ಭುಜ ಫಾರ್ಮ್ ಆಗಿದೆ. ಹೌದಲ್ವಾ? ಈ ಚತುರ್ಭುಜ ಬಂದು ಆಯತ ಅಂತ ನಾವು ತೋರಿಸ್ಬೇಕು. ಹೌದಲ್ವಾ? ಈಗ ಕೋನ ABCD ಇದೆಯಲ್ವಾ? ಈ ಕೋನಗಳ ದ್ವಿಭಾಜಕಗಳು PQRS ನಲ್ಲಿ ಛೇದಿಸಿ ಚತುರ್ಭುಜವನ್ನು ರೂಪಿಸುತ್ತಿದೆ. ಹೌದು. ಈ ಚತುರ್ಭುಜ ಬಂದು ಆಯತ ಅಂತ ನಾವು ಪ್ರೂವ್ ಮಾಡಬೇಕು. ನಮಗೆ ಗೊತ್ತಿರೋ ಹಂಗೆ ABCD ಅನ್ನೋದೊಂದು ಸಮಾಂತರ ಚತುರ್ಭುಜವಾಗಿದ್ದು, ಅದರಲ್ಲಿ AD ಮತ್ತೆ BC ಏನಿದೆಯೋ ಇವು ಸಮಾನಾಂತರವಾಗಿದೆ. ಹಾಗಾಗಿ ಇದ್ರ ನಡುವೆ ಇರುತ್ತಲ್ಲ AB ಅನ್ನೋದು ಛೇದಕ. ಇಲ್ಲಿ ನೋಡಿ, ಈ AB ಅನ್ನೋದು ಇಲ್ಲಿದೆ. AD ಮತ್ತೆ BC ಅನ್ನೋದು ಸಮಾನಾಂತರವಾಗಿ ಇಲ್ಲಿದೆ. ಹೌದಲ್ವಾ? ಇದು ನೋಡಕ್ಕೆ ಯು ಶೇಪ್ ತರ ಕಾಣಿಸ್ತಿಲ್ವಾ? ಹೌದು. ನಮಿಗ್ ಗೊತ್ತಿದೆ, ಯಾವಾಗ ಈ ರೀತಿ ಯು ಶೇಪ್ ಅಲ್ಲಿ ಸಮಾನಾಂತರ ರೇಖೆಗಳು ಬರುತ್ತೋ, ಇದ್ರಲ್ಲಿ ವಿಶೇಷವಾಗಿ ಈ ಕೋನ DAB ಮತ್ತೆ ಈ ಕೋನ CBA ಏನಿದೆಯೋ ಇವೆರಡನ್ನೂ ನಾವು ಕೂಡಿದಾಗ 180 ಡಿಗ್ರಿ ಬರುತ್ತೆ. ಯಾಕಂತ ಹೇಳಿದ್ರೆ ಇವು ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಅಂತ ನಾವು ಹೇಳ್ತೀವಿ. ಈಗ ಕೋನ DAB ಪ್ಲಸ್ CBA ಅನ್ನೋದು 180 ಡಿಗ್ರಿ ಅಂತ ಆಯ್ತು. ನಾ ಈಗ ಏನ್ ಮಾಡ್ತೀನಿ, ಅರ್ಧ ಅಂದ್ರೆ 1/2 ನ ಎರಡೂ ಕಡೆ ಗುಣಿಸ್ಕೋತೀನಿ. ನೋಡಿ, 1/2 ಇಂಟು ಕೋನ DAB ಪ್ಲಸ್ CBA ಈ ಕಡೆ 1/2 ಇಂಟು 180 ಅಂತ. ಈಗ 1/2 ಇವೆರಡಕ್ಕೂ ಆಗುತ್ತಲ್ವಾ? ಹಾಫ್ ಕೋನ DAB ಪ್ಲಸ್ ಅರ್ಧ CBA ಅಂತ ಆಯ್ತು. ಇದು ಬಂದು 90 ಡಿಗ್ರಿ. ಹೌದಲ್ವಾ? 180/2 ಅಂದ್ರೆ 90 ಡಿಗ್ರಿ ಅಂತ ಆಯ್ತು. ಈಗ ಅರ್ಧ DAB ಅಂದ್ರೆ ಏನು? ಮೊದಲಿಗೆ DAB ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಇದೆ. ಇದ್ರಲ್ಲಿ ಅರ್ಧ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮಕ್ಳ, ಇಲ್ಲಿ AP ಅನ್ನೋದು ಕೋನಾರ್ಧಕ. AP ಅನ್ನೋದು ಈ ಕೋನ DAB ನ ಅರ್ಧ ಮಾಡ್ತಿದೆ. ಹಾಗಾಗಿ ನಾವೇನ್ ಹೇಳ್ಬೋದು, ಇಲ್ಲಿ PAB ಅನ್ನೋದು ಒಂದರ್ಧ, ಇನ್ನೊಂದು PAD ಅನ್ನೋದು ಒಂದರ್ಧ. ಹೌದಲ್ವಾ? ನಾನೀಗ ಈ PAB ಅನ್ನೋದನ್ನ ಪರಿಗಣಿಸ್ತೀನಿ. ಹಾಫ್ DAB ಅಂತ ಹೇಳಿದ್ರೆ ನಾ ಏನ್ ಬರ್ಕೋತೀನಿ? PAB ಅಂತ ಬರ್ಕೋತೀನಿ. ಅದೇ ರೀತಿ ಹಾಫ್ CBA ಅಂತ ಕೊಟ್ಟಿದ್ದಾರೆ. ಅರ್ಧ CBA ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ? ಇಲ್ಲಿ PB ಅನ್ನೋದು ಕೋನಾರ್ಧಕ ಆಗಿರೋದ್ರಿಂದ ನಾವು ಅರ್ಧ CBA ನ ಏನಂತ ಬರಿಬೋದು? ಒಂದು PBA ಅಂತ ಬರಿಬೋದು ಅಥವಾ PBC ಅಂತ ಬರಿಬೋದು. ಯಾಕಂತ ಹೇಳಿದ್ರೆ ಇವೆರಡು CBA ನ ಅರ್ಧ. ನಾನಿಲ್ಲಿ PBA ಅನ್ನೋದನ್ನ ತಗೋತೀನಿ. ಕೋನ PAB ಪ್ಲಸ್ ಕೋನ PBA ಅನ್ನೋದು 90 ಡಿಗ್ರಿ ಅಂತ ಆಯ್ತು. ಈಗ ಈ ತ್ರಿಕೋನನ ಪರಿಗಣಿಸಿ. ಯಾವ್ದಂದ್ರೆ PAB. ಈ ತ್ರಿಕೋನನ ಪರಿಗಣಿಸಿ ಇದರಲ್ಲಿ ಕೋನ PAB ಮತ್ತೆ ಕೋನ PBA ಅನ್ನೋದು ಎರಡನ್ನೂ ಕೂಡಿದಾಗ 90 ಡಿಗ್ರಿ ಅಂತ ಆಯ್ತು. ನಾವು ಗಮನ ಕೊಡ್ಬೇಕಾಗಿರೋದೇನಂದ್ರೆ ಈ ಕೋನ APB. ನಮಗ್ ವಿಶೇಷವಾಗಿ ಒಂದ್ ಗೊತ್ತಲ್ವಾ? ಏನಂತ ಹೇಳಿದಾಗ, ಒಂದ್ ತ್ರಿಕೋನ ಇದೆ ಅಂತ ಹೇಳಿದ್ರೆ ಅದರ 3 ಕೋನಗಳನ್ನ ಕೂಡಿದಾಗ ಬರೋ ಡಿಗ್ರಿ 180 ಡಿಗ್ರಿ. ಹೌದಲ್ವಾ? ಇಲ್ಲಿ PAB ಪ್ಲಸ್ PBA ಅಂದ್ರೆ ಎಷ್ಟು? 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ 90 ಡಿಗ್ರಿ ಪ್ಲಸ್ ಕೋನ APB ಅನ್ನೋದು 180 ಡಿಗ್ರಿ ಅಂತ ಆಯ್ತು. ಇಲ್ಲಿ ಕೋನ APB ಅಂದ್ರೆ 90. 180 ಮೈನಸ್ 90 ಬಂದು 90 ಡಿಗ್ರಿ ಅಂತ ಬರುತ್ತೆ. ಈಗ ಕೋನ APB ಅನ್ನೋದು ನಾವು ಕಂಡುಹಿಡಿದು ಬಿಟ್ವಿ. ಹೌದಲ್ವಾ? ಏನು? APB ಬಂದು 90 ಡಿಗ್ರಿ ಅಂತ ಸಿಕ್ಬಿಡ್ತು. ಈಗ ಅದೇ ರೀತಿ ಇಲ್ಲೊಂದು ತ್ರಿಕೋನ ಇದೆ ನೋಡಿ. DRC ಅನ್ನೋ ಒಂದು ತ್ರಿಕೋನ. ನಾವ್ ಇದನ್ನ ಪರಿಗಣಿಸಿದಾಗೂ ಸೇಮ್ ಇವಾಗೆಲ್ಲ ಮಾಡಿದ್ದೆಲ್ಲ ಮಾಡಬೇಕು. ಹಾಗಾಗಿ ಸಿಮಿಲರ್ಲಿ ಅದೇ ರೀತಿ ತ್ರಿಕೋನ DRC ನಲ್ಲಿ ಈ ಕೋನ DRC ಅನ್ನೋದು ಸಹ 90 ಡಿಗ್ರಿ ಅಂತ ಆಗುತ್ತೆ. ಈಗ ನಮ್ಮ ಹತ್ರ ಏನೇನಿದೆ? ಕೋನ APB 90 ಡಿಗ್ರಿ, ಕೋನ DRC ಅನ್ನೋದು 90 ಡಿಗ್ರಿ. ಈಗ ನಾವೇನ್ ಮಾಡೋಣ? ಈ ತ್ರಿಕೋನ ಕೋನ DSA, ತ್ರಿಕೋನ DSA ನ ನಾವು ಪರಿಗಣಿಸಿದಾಗ ಈಗ ಮಾಡಿದ್ದೆಲ್ಲ ಮಾಡ್ಬೇಕು. ಏನಂತ ಹೇಳ್ದ? ಕೊನೆಯಲ್ಲಿ ಏನ್ ಸಿಗುತ್ತೆ? ಇಲ್ಲಿ ಕೋನ D ಮತ್ತೆ ಕೋನ A ನ ಕೂಡಿದಾಗ 90 ಡಿಗ್ರಿ ಅಂತ ಸಿಗುತ್ತೆ. ಈ ಮೂರು ತ್ರಿಕೋನಗಳಲ್ಲಿ ಈ ಮೂರು ಕೋನಗಳನ್ನ ಕೂಡಿದಾಗ 180 ಡಿಗ್ರಿ. ಆಗ ಕೊನೆಯಲ್ಲಿ ನಮಗೆ ಈ ಆಂಗಲ್ ಇದೆಯಲ್ಲ, ಈ ಕೋನ DSA ಇದು ಸಹ ಬಂದು 90 ಡಿಗ್ರಿ ಅಂತಾನೆ ಸಿಗುತ್ತೆ. ಹೌದಲ್ವಾ?
ಈಗ ನಾ ಮಾಡಿದ ಪ್ರೊಸೀಜರ್ ಪ್ರಕಾರ ಇದು ಕೋನ ಡಿ-ಎಸ್-ಎ ಅನ್ನೋ 90 ಡಿಗ್ರಿ ಅಂತ ಆಯ್ತು. ಇನ್ನೊಂದ್ ಚೂರ್ ಡೀಟೇಲ್ ಆಗಿ ಗಮನಿಸಿದಾಗ ಇಲ್ಲಿ ನೋಡಿ ಕೋನ ಡಿ-ಎಸ್-ಎ ಅನ್ನೋದು ಕೋನ ಪಿ-ಎಸ್-ಆರ್‌ಗೆ ಸಮ ಆಗುತ್ತೆ. ಹೌದು, ಯಾಕಂತ ಹೇಳಿದ್ರೆ ಇವು ಶೃಂಗಾಭಿಮುಖ ಕೋನಗಳು. ಒಂದೇ ಶೃಂಗಕ್ಕೆ ಅಭಿಮುಖವಾದ ಕೋನಗಳು. ಹಾಗಾಗಿ ಕೋನ ಪಿ-ಎಸ್-ಆರ್ ಸಹ 90 ಡಿಗ್ರಿ. ಇದೇ ರೀತಿ ಏನಾಗುತ್ತೆ? ಕೋನ ಪಿ-ಕ್ಯೂ-ಆರ್ ಸಹ 90 ಡಿಗ್ರಿ ಅಂತ ಆಗತ್ತೆ. ಈಗ ನೋಡಿ ನಾವಾಗ್ಲಿಂದ ಏನ್ ಮಾಡಿದ್ವಿ? ಈ 4 ಕೋನಗಳನ್ನ ಕಂಡಿಡಿದ್ವಿ. ಎಲ್ಲಾ ಕೋನ ಎಷ್ಟಾಗಿದೆ? 90 ಡಿಗ್ರಿ ಅಂತಾನೆ ಆಗಿದೆ. ಹಾಗಾಗಿ ನಮ್ಗಿದೊಂದು ಗೊತ್ತಲ್ವಾ? ಒಂದು ಚತುರ್ಭುಜದಲ್ಲಿ ಎಲ್ಲಾ ಕೋನ 90 ಡಿಗ್ರಿ ಆಗ್ತಿದೆ ಅಂತ ಆದ್ರೆ, ಅದನ್ನ ನಾವು ಆಯತ ಅಂತ ಕರಿತೀವಿ. ಹೌದು, ಈ ಚತುರ್ಭುಜ ಪಿ-ಕ್ಯೂ-ಆರ್-ಎಸ್ ಅಲ್ಲಿ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿದೆ. ಹಾಗಾಗಿ ಇದನ್ನ ನಾವು ಆಯತ ಅಂತ ಹೇಳ್ತೀವಿ. ಅದೇ ಅಲ್ವಾ ನಾವಿಲ್ಲಿ ಪ್ರೂವ್ ಮಾಡಿದ್ದು. ಈ ಸಮಾಂತರ ಚತುರ್ಭುಜದಲ್ಲಿ ಎ-ಬಿ-ಸಿ-ಡಿ ಅನ್ನೋ ಸಮಾಂತರ ಚತುರ್ಭುಜದಲ್ಲಿ ಈ ಕೋನಾರ್ಧಕ ಏನಿದೆಯೋ ಇದರಿಂದ ಫಾರ್ಮ್ ಆಗಿರೋ ಒಂದು ಚತುರ್ಭುಜ ಆಯತ ಅಂತ ಪ್ರೂವ್ ಮಾಡಿದ್ವಿ.